ಹಾಯ್ ಎಲ್ರಿಗೂ, ನಾನು ಅನುಷಾ ಗೌಡ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಗಿಡವನ್ನ ಭಕ್ತಿ ಭಾವದಿಂದ ನಾವು ಪೂಜಿಸ್ತೀವಿ. ಚಂದ್ರಮಾನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ 12ನೇ ದಿನ ಅಂದ್ರೆ ದ್ವಾದಶಿಯಂದು ತುಳಸಿ ಹಬ್ಬವನ್ನ ಉತ್ಥಾನ ದ್ವಾದಶಿ ಅಂತ ಕೂಡ ಆಚರಣೆಯನ್ನ ಮಾಡಲಾಗತ್ತೆ. ಈ ತುಳಸಿ ವಿವಾಹದ ಹಿಂದೆ ದೀರ್ಘವಾದ ಪುರಾಣದ ಕಥೆ ಇದೆ. ಹಿಂದೂ ಪುರಾಣದ ಪ್ರಕಾರ ಬೃಂದ ಎಂಬ ಹೆಸರಿನ ಯುವತಿಯೇ ತುಳಸಿ ಗಿಡವಾಗಿ ರೂಪವನ್ನ ಪಡೆದ್ಲು ಅಂತ ಹೇಳಲಾಗುತ್ತೆ. ಈಕೆ ಜಲಂಧರನೆಂಬ ದುಷ್ಟ ರಾಜನನ್ನ ಮದುವೆಯಾಗ್ತಾಳೆ. ಅವಳಿಗೆ ಮಹಾವಿಷ್ಣುವಿನ ಮೇಲೆ ವಿಶೇಷವಾದಂತಹ ಭಕ್ತಿ ಕೂಡ ಇರುತ್ತೆ. ಇದು ಜಲಂಧರನಿಗೆ ಇಷ್ಟವಾಗುವುದಿಲ್ಲ. ಆತ ದೇವತೆಗಳಿಗೆ ಉಪಟಳವನ್ನ ನೀಡ್ತಾ ಇರ್ತಾನೆ. ಶಿವನು ಏನು ಮಾಡುವುದೆಂದು ವಿಷ್ಣುವಿನ ಮೊರೆ ಹೋಗ್ತಾನೆ. ಆಗ ವಿಷ್ಣುವು ಜಲಂಧರನ ರೂಪವನ್ನ ತಾಳಿ ಬೃಂದಾಳ ಬಳಿ ಬಂದು ಮೋಹಿಸಿ ಆಕೆಯ ಪಾವಿತ್ರತೆಗೆ ಧಕ್ಕೆಯನ್ನ ತರ್ತಾನೆ. ಈ ಸಂದರ್ಭದಲ್ಲೇ ಶಿವನು ಜಲಂಧರನನ್ನ ಸಂಹರಿಸ್ತಾನೆ. ಇತ್ತಾತನ ಚಾರಿತ್ರಕ್ಕೆ ಧಕ್ಕೆ ತಂದಿರುವ ವಿಷ್ಣುವಿಗೆ ಬೃಂದ ಕಪ್ಪು ಕಲ್ಲಾಗಿ ಹೋಗು ಅಂತ ಶಾಪವನ್ನ ನೀಡ್ತಾಳೆ. ಇದರ ಜೊತೆಗೆ ನಿನಗೆ ಪತ್ನಿ ವಿರಹ ಉಂಟಾಗಲಿ ಅಂತ ಕೂಡ ಆಶಿಸ್ತಾಳೆ. ಇದರಿಂದಾಗಿ ರಾಮಾಯಣದಲ್ಲಿ ವಿಷ್ಣುವಿನ ಅವತಾರ ರಾಮನಿಗೆ ಸೀತೆಯು ಕಾಡಿನಲ್ಲಿ ಕೆಲವು ವರ್ಷಗಳ ಕಾಲ ದೂರವಾಗ್ತಾಳೆ. ತನ್ನ ಚಾರಿತ್ರಕ್ಕೆ ಧಕ್ಕೆ ಉಂಟಾದ್ರಿಂದ ಬೃಂದ ಪತಿಯ ಚಿತೆಗೆ ಹಾರಿ ಸಾವನ್ನಪ್ತಾಳೆ. ವಿಷ್ಣು ಬೃಂದಾಳ ಆತ್ಮವನ್ನ ತುಳಸಿ ಗಿಡವಾಗಿ ಪರಿವರ್ತಿಸಿ ಮುಂದಿನ ಜನ್ಮದಲ್ಲಿ ಸಾಲಿಗ್ರಾಮವಾಗಿ ಪ್ರಬೋಧಿನಿ ಏಕಾದಶಿಯ ದಿನ ತುಳಸಿಯನ್ನ ಮದುವೆಯಾಗ್ತಾನೆ ಎನ್ನುವಂತಹ ಕಥೆ ಕೂಡ ಇದೆ. ಇದರ ಸಂಕೇತವೇ ವಿಷ್ಣು ತುಳಸಿ ವಿವಾಹ. ಇನ್ನೊಂದು ಪುರಾಣದ ಪ್ರಕಾರ ದೇವತೆಗಳು ದಾನವರು ಕ್ಷೀರಸಾಗರವನ್ನ ಕಡೆದಾಗ ಕೊನೆಗೆ ಅಮೃತ ಬಂತು. ಅದನ್ನ ಕೈಗೆ ತೆಗೆದುಕೊಂಡ ವಿಷ್ಣುವಿನ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಕಲಶದಲ್ಲಿ ಬಿದ್ದುದ್ರಿಂದ ಅದು ಒಂದು ಸಣ್ಣ ಗಿಡ ಹುಟ್ಟಿತ್ತು. ಇದಕ್ಕೆ ತುಲನೆ ಇಲ್ಲದ್ರಿಂದ ತುಳಸಿ ಎಂದು ಹೆಸರಿಟ್ಟು ಲಕ್ಷ್ಮಿಯೊಂದಿಗೆ ತುಳಸಿಯನ್ನ ವಿಷ್ಣು ಮದುವೆಯಾದನು ಅನ್ನುವಂತಹ ಕಥೆ ಇದೆ. ಅವರಿಬ್ಬರಿಗೂ ನಡೆದ ವಿವಾಹವನ್ನೇ ತುಳಸಿ ವಿವಾಹ ಅಂತ ಕೂಡ ಕರೀತಾರೆ. ತುಳಸಿ ಕಟ್ಟಿಗೆಯನ್ನ ರಂಗೋಲಿ, ಹೂವು, ಮಾವಿನ ಎಲೆಗಳಿಂದ ಅಲಂಕರಿಸಿ ವಿಷ್ಣುವಿನ ಅವತಾರವಾದ ಕೃಷ್ಣನ ಮೂರ್ತಿಯನ್ನ ಅಥವಾ ಸಾಲಿಗ್ರಾಮವನ್ನ ಇಟ್ಟು ಪೂಜೆಯನ್ನ ಮಾಡಲಾಗತ್ತೆ. ತುಳಸಿ ಗಿಡದ ಜೊತೆಗೆ ಬೆಟ್ಟದ ನಲ್ಲಿಕಾಯಿ ಗಿಡವನ್ನ ಕೂಡ ನೆಟ್ಟಿ ಪೂಜೆಯನ್ನ ಮಾಡುವುದು ರೂಢಿಯಲ್ಲಿದೆ. ದೀಪದಿಂದ ಗಿಡದ ಸುತ್ತ ಅಲಂಕಾರವನ್ನ ಕೂಡ ಮಾಡಲಾಗುತ್ತೆ. ತುಳಸಿ ಗಿಡದ ಸುತ್ತ ಮದುವೆ ಮಂಟಪವನ್ನ ನಿರ್ಮಿಸ್ತಾರೆ. ಇದಕ್ಕೆ ತುಳಸಿ ಬೃಂದಾವನವೆಂದು ಹೆಸರು. ಬೃಂದಾಳ ಆತ್ಮವು ರಾತ್ರಿಯಿಡೀ ಇದ್ದು ಮರುದಿನ ಬೆಳಗ್ಗೆ ಹೊರಟು ಹೋಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಈ ಹಬ್ಬದಂದು ತುಳಸಿಯ 8 ಹೆಸರುಗಳಾದ ಬೃಂದ, ಬೃಂದಾವನಿ, ವಿಶ್ವಪಾವನಿ, ವಿಶ್ವಪೂಜಿತ, ತುಳಸಿ, ಪುಷ್ಪಸಾರ, ನಂದಿನಿ, ಕೃಷ್ಣಜೀವನಿ ಈ ಹೆಸರುಗಳನ್ನ ಹೇಳುತ್ತಾ ಪೂಜೆ ಮಾಡೋದ್ರಿಂದ ಅಶ್ವಮೇಧ ಯಾಗದ ಫಲ ಸಿಗುತ್ತೆ. ಈ ತುಳಸಿ ಹಬ್ಬದಂದು ವಿಷ್ಣುವಿಗೆ 1 ಎಲೆ ತುಳಸಿಯನ್ನ ಇಟ್ಟು ಪೂಜೆ ಮಾಡೋದ್ರಿಂದ 10 ದಶಲಕ್ಷ ಗೋವುಗಳನ್ನ ದಾನ ಮಾಡಿದಷ್ಟು ಪುಣ್ಯ ಕೂಡ ಸಿಗುತ್ತೆ. ಈ ತುಳಸಿ ಗಿಡಗಳನ್ನ ಭಕ್ತಿ ಭಾವದಿಂದ ನಾವು ಪೂಜಿಸುವುದರ ಜೊತೆಗೆ ಹಲವಾರು ಔಷಧಿಯ ಗುಣಗಳನ್ನ ಕೂಡ ಹೊಂದಿದೆ. ತುಳಸಿ ಬೀಜವನ್ನ ಅಕ್ಕಿ ತೊಳೆದ ನೀರಿನಲ್ಲಿ ಅರೆದು ನಿಯಮಿತವಾಗಿ ಸೇವಿಸಿದ್ರೆ ಕಟ್ಟಿರುವಂತಹ ಮೂತ್ರವು ಸರಾಗವಾಗಿ ಹೋಗುತ್ತೆ. ಪ್ರತಿದಿನ 5 ತುಳಸಿ ಎಲೆಯನ್ನ ನೀರಿನೊಂದಿಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದ್ರೆ ಬುದ್ಧಿಶಕ್ತಿ ಹಾಗೂ ಸ್ಮರಣಾ ಶಕ್ತಿ ಹೆಚ್ಚಾಗುತ್ತೆ. ಮನೆಯ ಸುತ್ತಮುತ್ತ ತುಳಸಿ ಗಿಡವನ್ನ ಬೆಳೆಸಿದ್ರೆ ಸೋಂಕು, ಕ್ರಿಮಿಕೀಟಗಳು, ರೋಗ ರುಜಿನಗಳು ಬರುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ. ಇನ್ನು ಮಳೆಗಾಲ, ಚಳಿಗಾಲದಲ್ಲಿ ತುಳಸಿ ಎಲೆಯನ್ನ ಕಾಳು ಮೆಣಸಿನ ಜೊತೆ ಸೇವಿಸಿದ್ರೆ ಶೀತ, ತಲೆನೋವು, ಜ್ವರ, ಕಫ 1-2 ದಿನಗಳಲ್ಲಿ ಮಾಯವಾಗಿ ಬಿಡುತ್ತೆ. ಇಷ್ಟೆಲ್ಲ ಔಷಧಿಯ ಗುಣಗಳನ್ನ ಕೂಡ ತುಳಸಿ ಹೊಂದಿದೆ.